ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಟೇಸ್ಟಿಯಾಗಿರುವ ಉಪ್ಪಿಟ್ಟು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇವೆ. ಇದು ಕೇಸರಿ ರವೆ, ದಪ್ಪ ರವೆ ತಗೋಬೇಕು. ಇದನ್ನು ನಾನು ಈ ಅಳತೆಯಿಂದ ತಗೊಂಡಿದ್ದೀನಿ, ಒಂದು ಗ್ಲಾಸ್ ಆಗೋಷ್ಟು. ಇದಕ್ಕೆ ಒಂದು ಈರುಳ್ಳಿ, ಮೆಣಸಿನ್ಕಾಯಿ ಒಂದು 5-6 ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು. ಹಾಗೆ ಒಂದು ಕ್ಯಾರೆಟು, ಒಂದು ಟೊಮೆಟೊ, ಕರಿಬೇವು, ಬೀನ್ಸು, ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ, ಜೀರಿಗೆ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಕ್ಕರೆ, ಆಮೇಲೆ ಎಣ್ಣೆ. ಇಷ್ಟು ಪದಾರ್ಥಗಳು ಉಪ್ಪಿಟ್ಟು ಮಾಡಲಿಕ್ಕೆ ನಮಗೆ ಬೇಕು. ಅದೇ ಥರ ನಾವು ಯಾವ ಗ್ಲಾಸಿಂದ ಈ ಗ್ಲಾಸಿಂದನೂ ಈ ರವಾನ ತಗೊಂಡಿದ್ದೀನಿ. ಇದೇ ಗ್ಲಾಸಿಂದ 2 ಗ್ಲಾಸ್ ನೀರನ್ನು ನಾವು ತಗೊಳ್ಬೇಕಾಗುತ್ತೆ. ಇದರ ಜೊತೆಗೆ ಶೇಂಗಾ ಬೀಜವನ್ನು ನಾನು ತಗೊಂಡಿದ್ದೀನಿ. ಆಮೇಲೆ ನಾವು ಕೇಸರಿ ರವಾನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿಬೇಕಾಗುತ್ತೆ. ಅದು ಕೆಂಪಾಗೋವರೆಗೂ ಹುರಿಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇವಾಗ ರವೆ ಹುರಿದಿದೆ ಅಂತ. ಆಮೇಲೆ ರವೆ ತೆಗೆದ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು 4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದೇ ಎಣ್ಣೆ ಕಾಯ್ತಾ ಇದ್ದಂಗೆ ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ಟು ಹುರ್ಕೋಬೇಕಾಗುತ್ತೆ. ಯಾಕಂದರೆ ನಾನಿಲ್ಲಿ ಹಸಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಹುರ್ಕೊಂಡಿದ್ರೆ ಆಮೇಲೆ ಇದನ್ನು ಹಾಕ್ಕೊಳ್ಬೋದಿತ್ತು. ಆದರೆ ನಾನು ಹಸಿ ಕಡಲೆ ಬೀಜ ತೊಗೊಂಡಿದ್ರಿಂದ ಇದನ್ನು ಮೊದಲೇ ನಾನು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಇದು ಹುರಿತಾ ಇದ್ದಂಗೆ ಇದಕ್ಕೆ ಸಾಸಿವೆನ ನಾವು ಆ್ಯಡ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕಾಗುತ್ತೆ. ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿಯ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಾವು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿಗಳನ್ನು ನಾವು ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಆಗಲೂ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಇದು ಹುರಿತಾ ಇದ್ದಂಗೆ ನಾವು ಕರಿಬೇವನ್ನ ಎಣ್ಣೆಯಲ್ಲಿ ಹಾಕೋಬೋದು. ಆದರೆ ಇಲ್ಲಿ ಒಣ ಕರಿಬೇವು ಇರೋದ್ರಿಂದ ನಾನು ಇವಾಗ ಹಾಕೋತಾ ಇದ್ದೀನಿ. ಅದು ಕೂಡ ಫ್ರೈ ಆಗುತ್ತೆ. ಆಮೇಲೆ ಸ್ವಲ್ಪ ಟೊಮೆಟೊನ ನಾವು ಹಾಕ್ಕೊಳ್ಬೇಕು. ಟೊಮೆಟೊ ಹಾಕೊಂಡ್ಮೇಲೆ ಇದು ಕೂಡ ಪೂರ್ತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಇದು ಬೇಯ್ತಾ ಇದ್ದಂಗೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡು ನಾವು ಮತ್ತೆ ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಉಪ್ಪಿಟ್ಟನ್ನು ಮುಂಜಾನೆ ತಿಂಡಿಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿನ್ನೋದ್ರಿಂದ ಸೂಪರಾಗಿರುತ್ತೆ ಇದು. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ನಿಮಗೆ ಜಾಸ್ತಿ ಖಾರ ಆಗೋ ಥರ ಇದ್ದರೆ ಸ್ವಲ್ಪ ಸಕ್ಕರೆನ ಹಾಕೊಳ್ಳಿ. ಆಮೇಲೆ ಕಾಯಿಸಿಟ್ಕೊಂಡಂಥ ನೀರನ್ನು ಹಾಕಿ ಅದಕ್ಕೆ ನಾವು ಕಟ್ ಮಾಡಿರುವಂತಹ ಕೊತ್ತಂಬರಿ ಮತ್ತು ಪುದೀನನ ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ 2 ನಿಮಿಷ ಅದನ್ನು ಮುಚ್ಚಿಡಬೇಕು. ಆಮೇಲೆ ಮುಚ್ಚಳ ತೆಗೆದುಬಿಟ್ಟು ಅದಕ್ಕೆ ನಾವು ಹುರಿದಿರುವಂಥ ರವೆನ ಹಾಕ್ಕೊಂಡ್ಬಿಟ್ಟು ಅದನ್ನು ಎಲ್ಲನೂ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಮತ್ತೆ ಅದಕ್ಕೆ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಹಾಗೆ ಅದು ಕುದಿಲಿಕ್ಕೆ ಬಿಡಬೇಕು. ಆಮೇಲೆ 3-4 ನಿಮಿಷ ಆದಮೇಲೆ ಅದನ್ನು ತೆಗೆದುಬಿಟ್ಟು ಪೂರ್ತಿಯಾಗಿ ಕುದ್ದಿರುತ್ತೆ. ಆವಾಗ ನಾವು ಅದನ್ನೆಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಹಾಗೆ ಗ್ಯಾಸ್ ಆರಿಸ್ಬಿಟ್ಟು ಅದನ್ನು ಒಲೆ ಮೇಗೆ ಬಿಡಬೇಕು. ಹಾಗೆ 2 ನಿಮಿಷ ಆದಮೇಲೆ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದುರಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನಷ್ಟು ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.